ತ್ರಿಕಾಲ ಜ್ಞಾನಿ, ತಪಸ್ವಿ, ವರಕವಿ, ನಾದಬ್ರಹ್ಮ ಜನಿಸಿರುವಂತಹ ಪುಣ್ಯಕ್ಷೇತ್ರ. ಅಲ್ಲಿ ಆಷಾಢ ಮಾಸದ ಗುರು ಪೌರ್ಣಿಮೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತೆ. ಅಲ್ಲದೆ 72 ಗಂಟೆಗಳ ಕಾಲ ನಿರಂತರ ನಡೆಯೋ ಸಂಗೀತೋತ್ಸವದಲ್ಲಿ ಮಿಂದೇಳೋಕೆ ಲಕ್ಷಾಂತರ ಜನರು ಆಗಮಿಸ್ತಾರೆ. ಅಷ್ಟಕ್ಕೂ ಆ ಪುಣ್ಯಕ್ಷೇತ್ರ ಯಾವುದು ಅಂತೀರಾ? ಇಲ್ಲಿದೆ ಡೀಟೇಲ್ಸ್. ಗುರುಪೂರ್ಣಿಮೆ ಸಂಭ್ರಮಕ್ಕೆ ಸಂಗೀತ ಸುದೆ. 72 ಗಂಟೆಗಳ ಕಾಲ ನಿರಂತರ ಸಂಗೀತೋತ್ಸವ. ಜುಲೈ 29ಕ್ಕೆ ಗುರುಪೂರ್ಣಿಮೆ ಆಚರಿಸಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಶ್ರೀ ಕ್ಷೇತ್ರ ಕೈವಾರ ತಾತಯ್ಯನವರ ಮಠದಲ್ಲಿ ಹಬ್ಬದ ವಾತಾವರಣವೇ ಸೃಷ್ಟಿಯಾಗಿದೆ. ಪ್ರತಿ ವರ್ಷ ಆಷಾಢ ಮಾಸದ ಗುರುಪೌರ್ಣಿಮೆಯಲ್ಲಿ ಶ್ರೀ ಕೈವಾರ ತಾತಯ್ಯನವರ ಜಯಂತಿ ಆಚರಿಸಲಾಗುತ್ತೆ. ಅದರಂತೆ 301ನೇ ಜಯಂತಿ ಅಂಗವಾಗಿ ವಾಡಿಕೆಯಂತೆ ಸಂಗೀತ ಮಹೋತ್ಸವ ಆಯೋಜಿಸಲಾಗಿದೆ. ಕೈವಾರ ಮಠದ ಧರ್ಮಾಧಿಕಾರಿಗಳಾದ ಶ್ರೀ ಎಂ.ಆರ್. ಜಯರಾಮ್ ಮಠವನ್ನು ನಡೆಸಿಕೊಂಡು ಹೋಗ್ತಿದ್ದಾರೆ. ಇನ್ನು ಗುರುಪೂರ್ಣಿಮೆ ಹಿನ್ನೆಲೆ 3 ದಿನಗಳ ಸಂಗೀತೋತ್ಸವ ಆಯೋಜಿಸಲಾಗಿದೆ. ನಾಟ್ಯ, ನೃತ್ಯ, ಸಂಗೀತ, ಭಜನೆ, ಕೀರ್ತನೆಗಳು ನಿರಂತರವಾಗಿ ನಡೆಯುತ್ತಿದ್ದು ನೋಡುಗರು ಕಣ್ಮನ ತುಂಬಿಕೊಳ್ಳಲಿದ್ದಾರೆ. ಅಲ್ಲದೆ ತ್ರಿಕಾಲ ಜ್ಞಾನಿ ತಾತಯ್ಯನವರ ದರ್ಶನಕ್ಕೆ ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ. ಇಲ್ಲಿ ಪ್ರತಿ ವರ್ಷನೂ ಹುಣ್ಣಿಮೆ ಪೂಜೆ, ವಿಶೇಷ ಪೂಜೆ ನಡೆಯುತ್ತೆ. ನಾವು ನಿರಂತರವಾಗಿ ಬರ್ತಾ ಇರ್ತೀವಿ. ನಾವಿಲ್ಲಿ ಡೋನರ್ಸ್ ಕೂಡ ಇದು ರೂಮ್ಸು ಕಟ್ಸಿದ್ದೀವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿನ ಪ್ರಸಾದ, ಇಲ್ಲಿನ ಜನಗಳ ವಾತಾವರಣ ತುಂಬ ಇಡಿಸ್ತು. ನಮಗೆ ತುಂಬ ಇಷ್ಟಪಟ್ಟು ಬರ್ತೀವಿ. ಇಲ್ಲಿ ತುಂಬ ನಿತ್ಯ ಅನ್ನದಾನ ಬೇರೆ ನಡೆಯುತ್ತೆ. ಇಲ್ಲಿ ಬಂದವ್ರಿಗೆ ಇಲ್ಲಿ ಇಳ್ಕೊಳಕ್ಕೆ ವಸತಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನಮಗಿಲ್ಲಿ. ಇನ್ನು 3 ದಿನಗಳ ಸಂಗೀತ ಸುದೆ ಕಾರ್ಯಕ್ರಮದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಸೇರಿದಂತೆ ಲಕ್ಷಾಂತರ ಭಕ್ತರು ಭಾಗವಹಿಸುತ್ತಿದ್ದಾರೆ. ಕೈವಾರ ತಾತಯ್ಯನವರ ಮಠ ಮಧುವಣಗಿತ್ತಿಯಂತೆ ಸಿಂಗರಿಸಲಾಗಿದೆ. ಹೂವಿನ ಅಲಂಕಾರ, ದೀಪಾಲಂಕಾರ ನೋಡುಗರ ಕಣ್ಮನ ಸೆಳೆದಿದೆ. ಇದು 27ನೇ ವರ್ಷದ ಒಂದು ಸಂಗೀತ ಮಹೋತ್ಸವ ನಡೀತಾ ಇರೋದು ನಿರಂತರವಾಗಿ. ಈ ಒಂದು 72 ಗಂಟೆಗಳ ಕಾಲ ನಡ್ಕೊಂಡು ಬರ್ತಾ ಇರತಕ್ಕಂತಹ ಈ ಸಂಗೀತ ಮಹೋತ್ಸವ ಇದು 27ನೇ ವರ್ಷ. 27ನೇ ವರ್ಷ ಅದನ್ನು ತಿರುವಾಕಿದ್ರೆ 72 ಗಂಟೆಗಳು. ಇದು ಒಂದು ವಿಶೇಷವಾಗಿ ಕೂಡಿರ್ತಕ್ಕಂತಹದ್ದು. ಎಲ್ಲ ಭಕ್ತರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಮರ್ಪಣೆಯನ್ನು ಮಾಡ್ತಾರೆ. ಆ ಗುರುಗಳ ಕೃಪೆ ಎಲ್ರಿಗೂ ಇರಲಿ ಅಂತ ಹೇಳಿ ಹಾರೈಸ್ತೇವೆ, ಪ್ರಾರ್ಥಿಸ್ತೇವೆ. ಒಟ್ಟಾರೆ ಶ್ರೀ ಕ್ಷೇತ್ರ ತಪೋಭೂಮಿ ಕೈವಾರದಲ್ಲಿ ನಡೆಯುವ ಸಂಗೀತ ರಸದ ಉತ್ತಣ ಕಾರ್ಯಕ್ರಮ ರಾಷ್ಟ್ರಮಟ್ಟದಲ್ಲಿ ಪ್ರಖ್ಯಾತಿ ಪಡೆದಿದೆ. ದೇಶದ ಮೂಲೆ ಮೂಲೆಗಳಿಂದ ಆಗಮಿಸಿರುವ ಸಂಗೀತ ವಿದ್ವಾಂಸರು, ನೃತ್ಯಗಾರರು ಮತ್ತು ಕೀರ್ತನಕಾರರ ಹಾಡುಗಳು ಸಂಗೀತ ಪ್ರಿಯರನ್ನ ಮಂತ್ರಮುಗ್ಧರನ್ನಾಗಿಸಿವೆ. ದತ್ತಾತ್ರೇಯಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ.